ಇಸ್ ಲೈಕ್ ಏಮ್. ಯು ಶುಡ್ ಗೆಟ್ ಎನ್ ಏಮ್. ನಾನು ಹಿಂಗ ಆಗ್ಬೇಕು ಇಷ್ಟು ವರ್ಷದಲ್ಲಿ ಅನ್ನೋದು ಏಮ್. ಅದು ಕನಸನ್ನ ಕಟ್ಟುತ್ತಾ ಹೋಗ್ಬೇಕು. ಬಿ ಅಂತಂದ್ರೆ ಬಿಲೀಫ್, ನಂಬಿಕೆ ಇರ್ಬೇಕು. ನಾನ್ ಮಾಡ್ತೀನಿ, ನಾನು ಇಷ್ಟು ಓದ್ತೀನಿ, ಈ ಎಕ್ಸಾಮ್ಸ್ಗೆ 12 ಅವರ್ ಕುತ್ಕೊಂಡು ನಾನು ಓದ್ಬೇಕು, ಅದನ್ನ ನಾನು ಇಷ್ಟು ಟಾಪಿಕ್ ಇಷ್ಟಿದೆ ಕಂಪ್ಲೀಟ್ ಮಾಡ್ತೀನಿ. ಸಿ ಕನ್ಸಿಸ್ಟೆನ್ಸಿ, ನಂಬಿಕೆ ಏನೋ ಇರುತ್ತೆ, ನಾವ್ ದಿನ ಅದನ್ನ ಫಾಲೋ ಅಪ್ ಮಾಡಲ್ಲ, ಇದನ್ನ ನಾನು ಮಾಡ್ಬೇಕು, ಇದನ್ನ ನಾನು ಮಾಡ್ಬಾರ್ದು ಅನ್ನೋದು. ಆ ಕನ್ಸಿಸ್ಟೆನ್ಸಿ ಇರಬೇಕು. ಡಿ ಡೆಡಿಕೇಶನ್, ಫುಲ್ಲು ಲೈಕ್ ಎಫರ್ಟ್ಸ್ ಫುಲ್ಲು. ನಾನು ಅಕೌಂಟಬಿಲಿಟಿ ಇರಬೇಕು. ಇವಾಗ ನೀವು ಯಾವುದೇ ಒಂದು ಎಕ್ಸಾಮ್ಸ್ ಬರೀತೀರಾ, ನಾನು ಇವಾಗ ಒಂದು ಎಕ್ಸಾಮ್ಸ್ ಬರೆದಿ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಅಕೌಂಟಬಿಲಿಟಿ ಇಟ್ಕೊಂಡು ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದೆ. ಬಟ್ ನಾನು ಅದನ್ನ ಈಕ್ವಲಿ ನನ್ನ ಪ್ರೊಫೆಷನಲ್. ಇವಾಗ ನಾನು IAS ಆಯ್ತು, ಅದಷ್ಟೇ ಅಲ್ಲ, IAS ಆದ್ಮೇಲೆ ಕೂಡ ಇದೇ ಕನ್ಸಿಸ್ಟೆನ್ಸಿ. ನಾನು ಒಂದು ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡ್ತೀನಿ, ಈಗ ಒಂದು ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡ್ತೀನಿ. ಈಗ IAS ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಲೆಕ್ಚರ್ಸ್ ಅಂತ ಇದು ಮಾಡಿದ್ರು. ಸೊ ಅದು ಪ್ಲಾನ್